ನಾವು ಫ್ಯಾಮಿಲಿ ಜೊತೆ ಹೊಗೇನಕಲ್ ಫಾಲ್ಸ್ಗೆ ಹೋಗಿದ್ವಿ ಫ್ರೆಂಡ್ಸ್. ಪ್ಲೇಸ್ ತುಂಬ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ ನೀವೆಲ್ಲನ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂದರೆ ಆರಾಮಾಗಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು. ಇದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂದು 1.5 ಅವರ್ಸ್ ಆಗುತ್ತೆ. ದ ಪ್ಲೇಸಸ್ ತುಂಬ ಚೆನ್ನಾಗಿದೆ. ನೀವು ಫಿಶ್ ತುಂಬ ಇಷ್ಟಪಡ್ತೀರ, ಸೀ ಫುಡ್ ಲವರ್ಸ್ ಅಂದರೆ ಇಲ್ಲಿ ಹೋಗ್ಬಿಟ್ಟು ಬನ್ನಿ, ತುಂಬ ಚೆನ್ನಾಗಿದೆ. ಅಲ್ಲಿ ಒಳ್ಳೆ ಮಸಾಜ್ ಸಿಗುತ್ತೆ, ಎಕ್ಸ್ಪೆಷಲಿ ಫಾರ್ ಬಾಯ್ಸ್. ಫುಲ್ ಆಯಿಲ್ ಮಸಾಜ್ ಮಾಡಿ ಫುಲ್ ರಿಲ್ಯಾಕ್ಸೇಷನ್ ಇರುತ್ತೆ. ನೀವು ಸ್ಟ್ರೆಸ್ ಆಗಿದ್ದರೆ ಫುಲ್ ಅದಕ್ಕೆಲ್ಲ ಬಾಡಿ ಮಸಾಜ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಹಾಗೆ ಹುಡುಗಿರ್ಗೂ ಮಾಡ್ತಾರೆ ಮಸಾಜು, ಬಟ್ ಹೆಡ್ ಮಸಾಜ್ ಅಷ್ಟೇ ಮಾಡ್ತಾರೆ. ಆದರೆ ಮಕ್ಳ ಜೊತೆ ನೀವು ಕರ್ಕೊಂಡು ಹೋಗ್ಬೋದು. ವಾಟರ್ ಫಾಲ್ಸು, ವಾಟರ್ ಪ್ಲೇಸಸ್ ಮಕ್ಳು ಇಷ್ಟಪಡೋಂಗಿದ್ರೆ ನೀವು ಈ ಪ್ಲೇಸಸ್ ಕರ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ನಾವು ಬೆಳಗ್ಗೆ ಒಂದು 11 ಹಂಗೆ ರೀಚ್ ಆಗಿ ನಮ್ಮ ಹಸ್ಬೆಂಡ್ ಅವರೆಲ್ಲರೂ ಆಯಿಲ್ ಮಸಾಜ್ ಮಾಡಿಸ್ಕೊಂಡ್ರು. ನಾವು ನನ್ನ ಫೇವ್ರೆಟ್ ಫಿಶ್ ಅದನ್ನು ತಿಂದ್ವಿ. ನನ್ನ ಮಗಳು ನಾವೆಲ್ಲರೂ ವಾಟರ್ ಫಾಲ್ಸ್ನ ಎಂಜಾಯ್ ಮಾಡಿದ್ವಿ. ಹಾಗೆ ಅಲ್ಲೇ ನಾವು ಅಡುಗೆನೂ ಮಾಡಿಸ್ಕೊಂಡು ತಿನ್ಕೋಬೋದು ಫ್ರೆಂಡ್ಸ್. ನಾವು 3 ಜನ ಇದ್ದಿದ್ವಿ, ಅದಕ್ಕೆ ನಾವು ಅಷ್ಟೇನು ಅಡುಗೇನು ಮಾಡಿಸಿಲ್ಲ. ಅಲ್ಲೇ ಹೋಟೆಲ್ಸು ತುಂಬ ಸಿಗುತ್ತೆ ನಿಮಗೆ, ಒಲೆ ಅಡುಗೆನೇ. ಅದನ್ನು ನೀವು ಅಲ್ಲಿ ಊಟ ಮಾಡ್ಬೋದು. ನಿಮಗೆ ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕು, ನಾವು ಹೆಂಗೆ ಹೋದ್ವಿ, ಯಾವ ಥರ ಅಲ್ಲಿ ಹೋಟೆಲ್ಸ್ ಎಲ್ಲ ಇತ್ತು, ಪ್ಲೇಸಸ್ಸು, ಆಮೇಲೆ ಯಾವ ಥರ ಫುಡ್ ತಿಂದ್ವಿ, ಅದನ್ನೆಲ್ಲ ನೀವು ಡೀಟೇಲಾಗಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಡೀಟೇಲ್ಸ್ ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್. ನಾನು ಇವಾಗ ತಾನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ನಾವು ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಟ್ರಾವೆಲ್ ವ್ಲಾಗ್ಸ್ ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಬೋಟ್ ಇದೆಯಲ್ಲ, ಇಲ್ಲಿ ಫಿಶಿಂಗ್ ಮಾಡ್ತಾಯಿದ್ರು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಾವು ಏನಿರ್ಬೋದು ಅಂತ ನೋಡ್ತಾ ಇದ್ವಿ. ಅಲ್ಲಿ ನೆಟ್ಟೆಲ್ಲ ಹಾಕಿ ನೋಡಿ ಈ ಥರ ಫಿಶಿಂಗ್ ಎಲ್ಲ ಮಾಡ್ತಾಯಿದ್ರು. ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಮಗೆ ಈ ಫಿಶ್ ಇಲ್ಲಿ ಹಿಡ್ದು ಬಂದು ಅಲ್ಲಿ ಲೈವಾಗೆ ನಮಗೆ ಅಲ್ಲಿ ಮಸಾಲೆ ಎಲ್ಲ ಹಾಕ್ಕೊಡ್ತಾರೆ. ಅಲ್ಲೇ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ತುಂಬಾ ಯಮ್ಮಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಬೇಕಿದು. ಒಂದು ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹೋದರೆ ಈ ಥರ ಫಿಶಸ್ ಎಲ್ಲ ಚೆನ್ನಾಗಿ ತಿಂದ್ಕೊಂಡು ಅಲ್ಲೇ ಮಜಾ ಮಾಡ್ಕೊಂಡು ಒಂದಿನ ಆರಾಮಾಗಿ ಒಂದು ಡೇ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ಫ್ರೆಂಡ್ಸ್.